ಅದು ಬೇಕಾಗಿತ್ತ ಫಸ್ಟ್ ವೀಕಲ್ಲಿ ಎಲಿಮಿನೇಷನ್ ಎಲ್ಲರಲ್ಲೂ ಪ್ರಶ್ನಾರ್ಹವಾಗಿ ಉಳ್ಕೊಳ್ತು. ನೋಡಿ, ಇಡೀ ಸೀಸನ್ ಅಲ್ಲಿ ಒಂದು 5-6 ವಾರಗಳು ಎಲಿಮಿನೇಷನ್ ಇರ್ಲಿಲ್ಲ. ಅದನ್ನ ಮೊದಲನೇ ವಾರನೇ ಮಾಡಬಹುದಾಗಿತ್ತು ಅಲ್ವಾ, ಯಾಕಂದ್ರೆ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸಮಯ ಬೇಕು. ಆಮೇಲೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಕುಸುಮ ಅವರೇ, ನಾನು ಈ 10 ಸೀಸನ್ಗಳಲ್ಲಿ ಒಂದು ಸೀಸನ್ ಒಂದು ಎಪಿಸೋಡ್ ಸಹ ನಾನು ನೋಡಿಲ್ಲ. ಬಿಗ್ ಬಾಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ಪ್ಯಾಟರ್ನ್ ಏನು, ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ನನಗೆ ಏನೂ ಗೊತ್ತಿಲ್ಲ. ಬಿಗ್ ಬಾಸ್ ಅಂದ್ರೆ ಏನು ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಒಂದು ಎಪಿಸೋಡ್ ಸಹ ನೋಡಿಲ್ಲ. ಈ ಪ್ರೋಮೋಗಳು ಬರುತ್ತೆ ಗೊತ್ತಾ, ಚಿಕ್ಕದು 30 ಸೆಕೆಂಡ್ 1 ಮಿನಿಟ್, ಆ ತರದ್ ನೋಡ್ಕೊಂಡು ಬಂದೋಳು. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಹೊರಟೋಗಿದ್ದೀನಿ, ಒಂದ್ ಎಪಿಸೋಡ್ ನೋಡಿಲ್ಲ. ಅಲ್ಲಿ ಹೋದ್ಮೇಲೆ ಇದೇ 11ನೇ ಸೀಸನ್ ಒಂದೇ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋದು ಸಂಪೂರ್ಣವಾಗಿ ನೋಡಿದ್ದು. ಇವಾಗ ನನಗೆ ಗೊತ್ತಾಯ್ತು ಅದು ಹೇಗ್ ವರ್ಕ್ ಆಗುತ್ತೆ, ಅದು ಏನು ಎತ್ತ ಇವಾಗ ಗೊತ್ತಾಗತ್ತೆ ನನಗೆ. ಸೊ ಹಾಗಾಗಿ ಪ್ರಾಯಶಃ ಗೊತ್ತಿದ್ದಿದ್ರೆ ನಾನು ಹೋಗ್ತಾ ಇದ್ನೋ ಇಲ್ವೋ ಅದು ಸಂಶಯಾಸ್ಪದನೆ. ಓಕೆ. ಸೊ ಅಂದ್ರೆ ನೀವು ಹೋಗಿದಂತ ಒಂದು ಕೆಲವೇ ದಿನ, ಅದು ಒಂದು ವಾರದಲ್ಲಿ ಅಷ್ಟು ವ್ಯಕ್ತಿಗಳ ವ್ಯಕ್ತಿತ್ವನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ? ಸೊ ಚಾನ್ಸೇ ಇಲ್ಲ. ಅಲ್ಲಿ ಹೋದಾಗಿರ್ಲಿ, ಹೊರಗಡೆ ಬಂದಿದ್ರು ಪ್ರತಿ ವಾರ ನೋಡುವಾಗ ಹೀಗಿರ್ಲಿಲ್ವಲ್ಲ, ಮೊದಲನೇ ವಾರ ಇವ್ರು ಈ ರೀತಿ ಇರ್ಲಿಲ್ವಲ್ಲ, ಈ ರೀತಿ ಇರ್ಲಿಲ್ವಲ್ಲ. ನನ್ನನ್ನ 5-6 ಜನ ನಾಮಿನೇಟ್ ಮಾಡ್ತಾರೆ ಮೊದಲನೇ ವಾರ. ಯಮುನಾ ಮೇಡಮ್ ತುಂಬಾ ಔಟ್ ಸ್ಪೋಕನ್ನು, ತುಂಬಾ ನೇರವಾಗಿ ಮಾತಾಡ್ತಾರೆ, ತುಂಬಾ ಅದು ಇದು ಅಂತೆಲ್ಲ ನನ್ನನ್ನೇ ನಾಮಿನೇಟ್ ಮಾಡ್ತಾರಲ್ವಾ. ಹೋಗ್ತಾ ಎಲ್ಲರಿಗೂ ನನಗಿಂತ ಹಾರಾಟ, ಕಿರ್ಚಾಟ ಎಲ್ಲ ಪ್ರತಿಯೊಂದು ರಪ್ ಅಂತ ಆಮೇಲೆ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಮುಖವಾಡ ಹಾಕೊಂಡಿದ್ದವ್ರು ಯಾರು, ಇದ್ದವ್ರು ಯಾರು, ಹೇಗೆ? ಹಾಗಾಗಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆ ಮನೆ ಒಳಗೆ. ಎಲ್ರು ಏನ್ ಗೊತ್ತಾ, ಪ್ರತಿಯೊಂದು ಸೀಸನ್ ಅಳತೆ ತೂಕ ಮಾಡಿ ನೋಡಿ ಅಲ್ಲಿಗೆ ಬಂದಿರೋರು. ಈ ರೀತಿಯಾಗಿ ಆಡ್ಬೇಕು, ಹೀಗೆ ಆಡ್ಬೇಕು, ಕಂಟೆಂಟ್ ಈ ರೀತಿ ಕೊಡ್ಬೇಕು, ಕಾಂಟ್ರವರ್ಸಿಗಳನ್ನ ಈ ರೀತಿ ಸೃಷ್ಟಿಸಿದ್ರೆ ವರ್ಕೌಟ್ ಆಗತ್ತೆ. ಸೊ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿರೋರ್ ಜೊತೆಗೆ ಅಲ್ಲಿ ನಾನಾಗೆ ಇದ್ದಾಗ ಡೆಫಿನೆಟ್ ಆಗಿ ವರ್ಕೌಟ್ ಆಗಲ್ಲ.